ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ಒಂದು ಸಾಂಪ್ರದಾಯಿಕ ತಿಂಡಿಯಾದಂತಹ ಸುರ್ನೋಳಿ ಅನ್ನೋ ಒಂದು ದೋಸೆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕೊಂಕಣಿ ಸ್ಟೈಲಲ್ಲಿ ಮಾಡುವಂಥದ್ದು ಇದಕ್ಕೆ ಸುರ್ನೋಳಿ ಅಂತ ಕರೀತಾರೆ. ಸಿಹಿ ದೋಸೆ ಅಂತ ಕೂಡ ಕರಿಬೋದು. ತುಂಬಾ ಸ್ಪಾಂಜಿಯಾಗಿ ಗೂಡಾಗಿ ಮೃದುವಾಗಿ ಬರುತ್ತೆ. ಮಾಡೋದು ತುಂಬಾ ಸುಲಭ. ಹಾಗಿದ್ರೆ ಬನ್ನಿ ಈ ಸಾಂಪ್ರದಾಯಿಕ ತಿಂಡಿಯಾದಂಥ ಸುರ್ನೋಳಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಕೂಡ ನೀವು ಇಲ್ಲಿ ಬಳಸ್ಬೋದು. ಇನ್ನು ಇದರ ಜೊತೆ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕೂಡ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ 2ರಿಂದ 3 ಬಾರಿ ತೊಳೆದು ನೀರು ಹಾಕಿ ಒಂದು 3ರಿಂದ 4 ಗಂಟೆಗಳ ಕಾಲ ನೀವು ಇದನ್ನು ನೆನೆಯಕ್ಕಿಡಬೇಕು. ಅಕ್ಕಿ ಚೆನ್ನಾಗಿ ನೆಂದಷ್ಟು ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಒಂದು 3ರಿಂದ 4 ಗಂಟೆ ಇದು ಅಕ್ಕಿ ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಅರ್ಧ ಕಪ್ಪಷ್ಟು ನೆನೆಸಿರುವಂತಹ ಅವಲಕ್ಕಿ, 1/4 ಕಪ್ಪಷ್ಟು ಬೆಲ್ಲ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಮೊದಲಿಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ನಂತರ ನಾನು ಇದಕ್ಕೆ 3/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೀರು ಬೇಕಿದ್ರೆ ಸೇರಿಸ್ಕೊಂಡು ನೀವು ಈ ರೀತಿ ಸ್ಮೂತ್ ಆಗಿ ನೀವು ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿರಬೇಕು ಹಿಟ್ಟು. ಇಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕೈಯಲ್ಲೇ ಈ ರೀತಿ ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸೋದ್ರಿಂದ ಚೆನ್ನಾಗಿ ಹುಳಿ ಬರುತ್ತೆ. ನೋಡಿ, ಈ ರೀತಿ ಒಂದು 3ರಿಂದ 4 ಬಾರಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 6ರಿಂದ 7 ಗಂಟೆಗಳ ಕಾಲ ನೀವು ಹುಳಿ ಬರೆಸೋದಕ್ಕೆ ಬಿಡಬೇಕು. ಅಂದರೆ ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಹಿಟ್ಟು. ನೋಡಿ, ಈಗ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಿಟ್ಟು ಗಟ್ಟಿ ಇರೋದ್ರಿಂದ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳು ಇರಬಾರ್ದು. ನೀವು ಉದ್ದಿನ ದೋಸೆ ಎಲ್ಲ ಹೇಗೆ ಮಾಡ್ತೀರಾ ಅಷ್ಟು ಗಟ್ಟಿ ಇದ್ದರೆ ಸರಿ ಇದೆ. ಇನ್ನು ಕಾದ ಹಂಚಿಗೆ ನೀವು ಹಿಟ್ಟನ್ನು ಹಾಕ್ಕೊಂಡು ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡಬೇಡಿ. ಒಂದು ಸೆಟ್ ದೋಸೆ ನೀವು ಹೇಗೆ ಮಾಡ್ತೀರಾ ಆ ರೀತಿ ಇದು ದಪ್ಪವಾಗಿ ಇರುತ್ತೆ. ಆದಷ್ಟು ದಪ್ಪ ಇದ್ದಷ್ಟು ನಿಮಗೆ ಸ್ಪಾಂಜಿಯಾಗಿ ಗೂಡಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಇದೆ ಅಂತಂದ್ಬಿಟ್ಟು. ಇನ್ನು ಇದನ್ನು ಮುಚ್ಚಿ 1-2 ನಿಮಿಷ ಬೇಯೋಕ್ಕೆ ಬಿಡೋಣ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಸ್ವೀಟಾಗಿರುತ್ತೆ. ನೋಡಿ, ಆದ ಕಾರಣ ಇದರ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್. ಇದನ್ನು ನೀವು ಮುಚ್ಚಿ ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೇಯಿಸಿದ್ರೆ ಸಾಕು. ಬಿಸಿಯಾದ ಸುರ್ನೋಳಿ ದೋಸೆ ರೆಡಿ ಆಯಿತು. ಮೊದಲೇ ಹೇಳ್ದಂಗೆ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್. ಚಟ್ನಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ. ಜೊತೆಗೆ ಮೆಂತೆ ಹಾಗೂ ಬೆಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ. ನೀವು ಕೂಡ ಈ ಸುರ್ನೋಳಿ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.